ಬೆಳ್ಳಿ ಮೂರ್ತಿ ಕದ್ದ ಪ್ರಕರಣವನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ತನಿಖೆಯಲ್ಲಿ ಕಳ್ಳರ ಪ್ಲಾನ್ ತಿಳಿದು ಪೊಲೀಸರೇ ಶಾಕ್ ಆಗಿದ್ದಾರೆ. ವಿಜಯಪುರದ ದೇಗುಲವನ್ನ ದೋಚಿದ ಕೇಸ್ಗೆ ಗುಜರಾತ್ ಲಿಂಕ್ ಇರೋದು ಪತ್ತೆಯಾಗಿದೆ. ಪ್ರಸಿದ್ಧ ಪವಾಡ ಬಸವೇಶ್ವರ ದೇಗುಲದಲ್ಲಿ ಕಳ್ಳತನ ನಡೆದಿತ್ತು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡದ ದೇಗುಲ ಇದು. 50 ಲಕ್ಷದ ಮೂರ್ತಿ ಬಗ್ಗೆ ಮಾಹಿತಿ ಪಡೆದು ಗುಜರಾತ್ನಿಂದ ಖದೀಮರು ಬಂದಿರ್ತಾರೆ. ಗೂಗಲ್ನಲ್ಲಿ ಬೆಳ್ಳಿ ಮೂರ್ತಿ ನೋಡಿ ಕದಿಯಲು ಬಂದಿರ್ತಾರೆ ಕಳ್ಳರು. 32 ಕೆಜಿಯ ಬೆಳ್ಳಿ ಮೂರ್ತಿ ಕಳ್ಳತನವನ್ನ ಮಾಡಿದ್ರು. ದೇಗುಲದ ಮೂರ್ತಿ ಬಗ್ಗೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಶೋಧ ನಡೆಸಿದ್ರು. ಗುಜರಾತ್ನಿಂದ ಬಂದು ರಾತ್ರೋರಾತ್ರಿ ಮೂರ್ತಿಯನ್ನ ಎಗರಿಸಿದ್ರು ಈ ಖದೀಮರು. ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಗುಜರಾತ್ ಮೂಲದವರು ಅಂತ ತಿಳಿದು ಬಂದಿದೆ. 1 ತಿಂಗಳ ತನಿಖೆಯ ಬಳಿಕ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸುರೇಶ್ ಕುಮಾರ್ ಸೋನಿ, ಬ್ರಹ್ಮಾರ್ ನೇಟ್, ಇಂದ್ರಜಿತ್ ನೇಟ್ ಬಂಧಿತರು. ಬೆಳ್ಳಿಯ ಮೂರ್ತಿಯನ್ನ ಕದ್ದು ಕರಗಿಸಿ ಗಟ್ಟಿಗಳಾಗಿ ಮಾಡಿದ್ರು ಈ ಖದೀಮರು. 52.70 ಲಕ್ಷ ಮೌಲ್ಯದ ಬೆಳ್ಳಿ, ಕಾರು, ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟ್ ಇದೆ. ಯಾಕಂದ್ರೆ ಅವ್ರ ಮೇಲೆ ಒಂದು 5-6 ಕೇಸ್ಗಳು ಈಗಾಗಲೇ ರಾಜಸ್ಥಾನ ಮತ್ತು ಗುಜರಾತ್ದಲ್ಲಿ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಬಸರಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದರೆ ಆ ಮೂರ್ತಿಯನ್ನು ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನು. ಸೊ ನೋಡ್ಕೊಂಡು ಹೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸ್ ರಾತ್ರಿ ಹೊತ್ತು ಬಂದುಬಿಟ್ಟು ಅಲ್ಲೆಲ್ಲ ಉಳಿದವರೆಲ್ಲ ಮಲಗಿದಾಗ ಅದನ್ನು ತೊಗೊಂಡು ಹೋಗಿ 5th ನೈಟ್ ಆ್ಯಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗಿಬಿಟ್ಟರೆ ಆ ಮೂರ್ತಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದರೆ ನಮ್ಮ ಮೂರ್ತಿ ಕಳ್ಳತನ ಪ್ರಕರಣ ಮಾಡಿದಂಥ ಆರೋಪಿಗಳನ್ನು ಇವತ್ತು ಪೊಲೀಸ್ ಇಲಾಖೆ ಅವ್ರನ್ನ ತೊಗೊಂಬಂದು ನಮ್ಮ ಮೂರ್ತಿ ಕಳವು ಪ್ರಕರಣದಲ್ಲಿ ಭಾಗಿಯಾದಂಥ 4 ಜನ ಕಳ್ಳರನ್ನು ಕೂಡ ತೊಗೊಂಬಂದಿದ್ದರು. ನಮ್ಮ ಮೂರ್ತಿಯನ್ನು ಅವರು ಕರಗಿಸಿ ಮಾರಾಟ ಮಾಡಿದ್ದು ನಮ್ಮ ಇಲಾಖೆಯವರು ಅದನ್ನು ಮರು ಜಪ್ತಿ ಮಾಡಿ ನಮ್ಮ ಪೊಲೀಸ್ ಇಲಾಖೆಯಿಂದ ಇವತ್ತು ನಾಳೆ ಅಥವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.